ತಾಂ ಕುಕ್ಕುಂತ ಕುಂತ ತಾಂ ಕುಕ್ಕುಂತ ತರಿ ಕಿಟ್ಟ ತಕ್ಕುಂತ ತರಿ ಕಿಟ್ಟ ಕುಕ್ಕುಂತ ತಕ್ಕುಂತ ತಕ್ಕುಂತ ತಕ್ಕಿಟ್ಟ ಶಾ. ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಯಶವಂತ್ MG ಮಾತನಾಡ್ತಾ ಇದ್ದೀನಿ. ಇವತ್ತು ನಾನು ವಿಶೇಷವಾದಂಥದ್ದು ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡಲು ಬಂದಿದ್ದೇನೆ. ಏಕೆಂದರೆ ನಮ್ಮ ಊರಿನ, ನಮ್ಮ ಕರ್ನಾಟಕದ ಹೆಮ್ಮೆಯ ಯುವ ಪ್ರತಿಭಾ ಅದ್ಭುತವಾದಂತಹ ನೃತ್ಯ ಕಲಾವಿದೆ ದೀಕ್ಷಾ ವಿ ಇವರ ಅದ್ಭುತವಾದಂತಹ ಯೋಚನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಲಿಕ್ಕಿದೆ. ಈಗ ದೀಕ್ಷಾ ತೆಗೆದುಕೊಂಡಿರುವಂಥದ್ದು 9 ದಿನ. 9 ದಿನ ಅಂದರೆ ಅವಳ ಆಸೆ ಇದ್ದದ್ದು ಹಾಗೆ 200, 210, 215 ಹೇಳಿದ್ಲು. 216 ದಿನ 16 ಗಂಟೆ ಮಾಡ್ತೇನೆ ಅಂತ ಹೇಳಿದ್ಲು. ಸರಿ ಅಂತ ಈಗ 9 ದಿನಗಳ ಕಾಲ ನಡೀತಾ ಇದೆ. ಇದರ ರೂಲ್ಸ್ ಹೇಗೆ ಕೇಳಿದರೆ 3 ಗಂಟೆಗೆ 15 ನಿಮಿಷ ಅಥವಾ 1 ಗಂಟೆಗೆ 5 ನಿಮಿಷ ಬ್ರೇಕನ್ನು ಕೊಡುವಂಥದ್ದು. ಆಮೇಲೆ ನಿರಂತರವಾಗಿ ಮಾಡುವಂಥದ್ದು. ಇವತ್ತು ಸಿದ್ಧಳಾಗಿದ್ದಾಳೆ, 9 ದಿನ ಮಾಡ್ತಾ ಇದ್ದಾಳೆ. ನಮ್ಮೆಲ್ಲರ ಆಶೀರ್ವಾದವೂ ಇದೆ, ಆ ಭಗವಂತನ ಆಶೀರ್ವಾದವೂ ಇದೆ. ಅವಳ ಕನಸಿನ ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಖುಷಿ ಆಗ್ತಾ ಇದೆ ಇಷ್ಟು ಜನರನ್ನ ನೋಡಿ. ಎಲ್ಲರದ್ದು ಸಪೋರ್ಟ್, ಬ್ಲೆಸ್ಸಿಂಗ್ಸ್ ಎಲ್ಲ ನನ್ನ ಇರಲಿ ಅಂತ ಆಶಿಸ್ತೇನೆ. ಆ್ಯಂಡ್ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ, ಅಷ್ಟೇ ನಾನು ಕೇಳಲಿಕ್ಕಾಗೋದು. ಬ್ಲೆಸ್ಸಿಂಗ್ಸ್ ಓನ್ಲಿ. ಉಳಿದ ಎಲ್ಲ ಹೊತ್ತಲ್ಲಿ ಒಟ್ಟು 216 ಗಂಟೆ ಸತತ ಭರತನಾಟ್ಯ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸುವಂಥದ್ದು. ನಿಜ ನಮಗೆ ಹೇಳಲಿಕ್ಕೆ ತುಂಬ ಸುಲಭ, ಆದರೆ ನಿದ್ದೆ ಇಲ್ಲ. ಅದು ಕೂಡ ಕೇವಲ 3 ಗಂಟೆಗೊಮ್ಮೆ 15 ನಿಮಿಷದ ಆ ಗ್ಯಾಪಲ್ಲಿ ನಿಜಕ್ಕೂ ಅದು ಎಷ್ಟು ರೆಸ್ಟನ್ನು ತಗೋತಾರೋ, ಅದು ಆಗುತ್ತೋ ಇಲ್ವೋ ನಿಜಕ್ಕೂ ಭಯ. ಆದರೆ ಮಂಗಳೂರಿನ ಒಬ್ಬರು ವಿದ್ಯಾರ್ಥಿನಿ 7 ದಿನ ನಿರಂತರವಾಗಿ ಮಾಡಿದ್ರಿಂದ ಖಂಡಿತ ಆಗುತ್ತೆ ಎನ್ನುವಂಥ ವಿಶ್ವಾಸ ಇದೆ. ಮತ್ತು ಇಲ್ಲಿ ಕೇವಲ ನಮ್ಮ ದೈಹಿಕ ಶಕ್ತಿಯ ಜೊತೆಗೆ ವಿಲ್ ಪವರ್ ಕೂಡ ವೆರಿ ಇಂಪಾರ್ಟೆಂಟ್. ದೀಕ್ಷಾ ಈಗಾಗಲೇ ಅವರನ್ನು ನೋಡುವಾಗ ಅದು ಖಂಡಿತವಾಗಿ ಮಾಡಿಯೇ ಮಾಡ್ತಾರೆ ಎನ್ನುವಂಥ ಇದಿದೆ. ಆದರೆ ಒಂದೊಂದು ವಿಷಯ ನಾವೆಲ್ಲ ಬೆರಗುಗೊಳ್ಳುವಂಥದ್ದು, ನಿಜಕ್ಕೂ ಇದು ಸುಲಭದ್ದಲ್ಲ. 9 ದಿನಗಳ ನಂತರಕ್ಕೆ ಇದು ಏನಾದರೂ ಖಂಡಿತವಾಗಿ ಮಾಡಿಯೇ ಮಾಡ್ತಾಳೆ. ದೊಡ್ಡ ಸಾಹಸವೇ. ನೀವೆಲ್ಲರೂ ಕೂಡ ಯಾರು ಬೇಕಾದರೂ ಇಲ್ಲಿ ಕೂಡ ಬಂದು ನೋಡ್ಬೋದು. 24 ಗಂಟೆ ಎನ್ನುವ ರೀತಿಯಲ್ಲಿ ಈ ನಮ್ಮ ಅಜ್ಜರಕಾಡು ವಿಮೆನ್ಸ್ ಕಾಲೇಜ್ನ ಈ ಸಭಾಂಗಣ ತೆರೆದಿರುತ್ತೆ. ಆಕೆ ನೃತ್ಯ ಮಾಡ್ತಾನೇ ಇರ್ತಾರೆ, ನಾವು ಬಂದು ಇಲ್ಲಿ ಚಪ್ಪಾಳೆ ತಡ್ತಾನೇ ಇರಬೇಕು. ಸೊ ಪ್ರತಿಯೊಬ್ಬರು ಕೂಡ ಬಂದು ಅವಳನ್ನು ಹಾರೈಸಬೇಕು, ಹುರಿದುಂಬಿಸಬೇಕು ಅಂತ ನನ್ನ ಪ್ರಾರ್ಥನೆ. ಈ ವಿದುಷಿ ದೀಕ್ಷಾ ಇವತ್ತು ಛಲ ಮತ್ತು ಆತ್ಮವಿಶ್ವಾಸದಿಂದ 216 ಗಂಟೆಗಳ ಕಾಲ ನಾನು ಖಂಡಿತವಾಗಿಯೂ ಭರತನಾಟ್ಯ ಮಾಡಿ ಸಾಧನೆಯನ್ನು ಮಾಡ್ತೇನೆ, ವಿಶ್ವದ ದಾಖಲೆಯನ್ನು ಮುರಿತೇನೆ ಎಂದು ಹೊರಟಿದ್ದಾಳೆ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲಿರಲಿ. ಇಡೀ ಸಮುದಾಯ ಹಾಗೂ ಇಡೀ ಸಮಾಜ ಅವಳ ಜೊತೆಯಲ್ಲಿ ನಿಂತು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಉಡುಪಿಯ ಜನತೆಯಲ್ಲಿ ಕೇಳುವಂಥದ್ದು, ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರಲ್ಲಿ ನಾನು ಆಶೀರ್ವಾದವನ್ನು ಬೇಡ್ತೇನೆ. ಅವಳಿಗೆ ನಿರಂತರವಾದಂಥ ಈ ಒಂದು ಸಾಧನೆ ಮಾಡುವಂಥ ಶಕ್ತಿಯು ದೇವರು ಕರುಣಿಸಲಿ. ಅದೇ ರೀತಿ ಉಡುಪಿಯ ಸಮಸ್ತ ಜನತೆಯು ಅವಳೊಂದಿಗೆ ನಿಂತು ಅವಳಿಗೆ ಹುರಿದುಂಬಿಸಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ.